Okay. So in the case of halogens, ನಾವು ಈಗಾಗಲೇ ಅಬ್ಸರ್ವ್ ಮಾಡಿದ್ವಿ. ಇನ್ ದ ಕೇಸ್ ಆಫ್ ಹೈಡ್ರೋಜನ್ EH3 ಫಾರ್ಮ್ ಅಲ್ಲಿ, ಆಕ್ಸಿಜನ್ ಆದ್ರೆ E2O5 ಮತ್ತೆ E2O3 ಫಾರ್ಮ್ ಅಲ್ಲಿ ಇತ್ತು. ಅದೇ ರೀತಿ ಇನ್ ದ ಫೇಸ್ ಆಫ್ ಹ್ಯಾಲೋಜನ್ ಅಲ್ಲಿ ಬಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ EX3 ಅಂಡ್ EX5. ಸೊ ಈ ಎರಡು ಫಾರ್ಮ್ ಅಲ್ಲಿ ಇರುತ್ತೆ. ಸೊ EX3 ಮತ್ತೆ EX5, in these two form it is going to be present. Okay. ಸೊ ಅದೇ ರೀತಿ ನೈಟ್ರೋಜನ್ ನಮ್ಗೆ ಗೊತ್ತಿದೆ, ನೈಟ್ರೋಜನ್ will not form does not form pentahalides ಅಲ್ವಾ. ನೈಟ್ರೋಜನ್ಸ್ does not form pentahalides. ಗೊತ್ತಿದೆಯಾ ರೀಸನ್? Yes, sir. ಹೇಳ್ಬೇಕು. Absence of d orbital. Nitrogen the maximum oxidation state +4. ಓಕೆ. ಸೊ ಅದರದ್ದು ಕೋವಾಲೆನ್ಸಿ ರಿಸ್ಟ್ರಿಕ್ಟ್ ಆಗಿದೆ ಒಂದು, ಅದನ್ನು ಕೊಡ್ಬೋದು. ಮತ್ತೆ ಇವನ್ ಏನು ಅಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಇದೆ, ಅದನ್ನು ಕೊಡ್ಬೋದು. ಸೊ ಅದರಿಂದ EX5 ಫಾರ್ಮ್ ಅಲ್ಲಿ ಫಾರ್ಮೇಶನ್ ಮಾಡಲ್ಲ ನೈಟ್ರೋಜನ್. ನೈಟ್ರೋಜನ್ ಬಿಟ್ಟು ಬೇರೆ ಎಲ್ಲ ತಗೊಳ್ಳಿ, ಅವು EX5 ಫಾರ್ಮ್ ಅಲ್ಲಿ ಮಾಡುತ್ತೆ. ನೈಟ್ರೋಜನ್ ಒಂದೇ EX3 ಲಿ ಫಾರ್ಮೇಶನ್ ಮಾಡೋದು. ದಿಸ್ X ಕ್ಯಾನ್ ಬಿ ಕ್ಲೋರಿನ್, ದಿಸ್ X ಕ್ಯಾನ್ ಬಿ ಬ್ರೋಮಿನ್, ಆರ್ ದಿಸ್ X ಕ್ಯಾನ್ ಬಿ ಅಯೋಡಿನ್, ಅಂಡ್ ಆಲ್ಸೋ ಇಟ್ ಕ್ಯಾನ್ ಬಿ F, ನೋ ಪ್ರಾಬ್ಲಮ್. ಓಕೆ, X ಹ್ಯಾಲೋಜನ್ಸ್. ಓಕೆ, ಬಟ್ ಈ ನೈಟ್ರೋಜನ್ ಏನಿದೆ, ಈ ನೈಟ್ರೋಜನ್ NX3 ಫಾರ್ಮೇಶನ್ ಮಾಡುತ್ತಲ್ಲ, ಆ X ಜಾಗದಲ್ಲಿ ನೀವು ಕ್ಲೋರಿನ್ ತಗೊಳ್ಳಿ, ಆರ್ ಬ್ರೋಮಿನ್ ತಗೊಳ್ಳಿ, ಆರ್ ಅಯೋಡಿನ್ ತಗೊಳ್ಳಿ. ಈ ಮೂರು ಫಾರ್ಮೇಶನ್ ಅಂದ್ರೆ NCl3, NBr3, NI3 ಈ ತರ ಫಾರ್ಮೇಶನ್ ಆದ್ರೆ ಅವೆಲ್ಲ ಏನಾಗಿರ್ತದೆ ನಮ್ಗೆ, ದೇ ಆಲ್ ಆರ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೋಸಿವ್ ಕಾಂಪೌಂಡ್ಸ್. ಎಕ್ಸೆಪ್ಟ್ ಯಾವ್ದು NF3 ನ ಬಿಟ್ಟು ಹೇಳ್ತಾ ಇದೀನಿ ನಾನು. NF3 ನ ಬಿಟ್ಟು ನೀವು NCl3, NBr3, NI3 ತಗೊಂಡ್ರೆ ದೇ ಆರ್ ಆಲ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೋಸಿವ್ ಕಾಂಪೌಂಡ್ಸ್. ಬಟ್ NF3 ನು ಫಾರ್ಮೇಶನ್ ಆಗುತ್ತೆ, ಬಟ್ ದಿಸ್ NF3 is highly stable, more stable. NF3 ಸ್ಟೇಬಲ್ ಕಾಂಪೌಂಡ್ ಇದು. ಓಕೆ, ಸೊ ಮೋರ್ ಸ್ಟೇಬಲ್ ಆಗಿರೋದು ಏನಕ್ಕೆ ಅಂದ್ರೆ ಎರಡು ಸೈಜು ಚಿಕ್ಕದು, ನೈಟ್ರೋಜನ್ ಮತ್ತೆ ಫ್ಲೋರಿನ್, ಬೋತ್ ದ ಸೈಜ್ ಈಸ್ ಗೋಯಿಂಗ್ ಟು ಬಿ ಸ್ಮಾಲ್. ಸೊ ಸ್ಮಾಲ್ size of N2 and F2. ಸೊ ಎರಡು ಸೈಜು ಸ್ಮಾಲ್ ಇರುತ್ತೆ, ನೈಟ್ರೋಜನ್ ಅಂಡ್ F2. ಸೊ ಅದಕ್ಕೆ NF3 ಏನಿದೆ ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. NF3 is going to be more stable and it will not form pentahalides. Okay. ಸೊ ಇಲ್ಲಿ ನಾವು EX3 ಏನಿದೆ, EX3 ಇದು ನಾವು ಶೇಪ್ ನೋಡೋದಾದ್ರೆ ಏನಾಗಿರ್ತದೆ, ಇದು ಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ. ಇಟ್ ಇಸ್ ಗೋಯಿಂಗ್ ಟು ಬಿ ಪಿರಮಿಡಲ್. ಓಕೆ, ಇನ್ನು ನಾವು EX5 ತಗೊಂಡ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಟ್ರಿಗೋನಲ್ ಬೈಪಿರಮಿಡಲ್. ಟ್ರಿಗೋನಲ್ ಬೈಪಿರಮಿಡಲ್ ಮತ್ತೆ EX3 will be pyramidal. And coming to the ionic ಮತ್ತೆ covalent character ಬಗ್ಗೆ ಬಂದ್ರೆ, so predominantly covalent with ionic character increases down the group. ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ನೀವು ತಗೊಂಡ್ರೆ ಅವೇನ್ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ, ಕೋವಲೆಂಟ್ ಬಾಂಡ್ ಮಾಡ್ತಾ ಹೋಗುತ್ತೆ. ಬಟ್ ಡೌನ್ ದ ಗ್ರೂಪ್ ಹೋಗ್ತಿದ್ದಂಗೆ ಯಾವ್ದ್ರ ಟೆಂಡೆನ್ಸಿ ಆಗುತ್ತೆ, ಐನಿಕ್ ಬಾಂಡ್ ಟೆಂಡೆನ್ಸಿ ಆಗ್ತಾ ಹೋಗುತ್ತೆ. ಸೊ ಆಂಟಿಮೋನಿ ಮತ್ತೆ ಬಿಸ್ಮುತ್ ಬಂದ್ರೆ ಇವೆರಡು ಏನಾಗುತ್ತೆ, ಪಾರ್ಷಿಯಲ್ ಕೋವಲೆಂಟ್ ಮತ್ತೆ ಪಾರ್ಷಿಯಲ್ ಅಯನಿಕ್. ಪಾರ್ಷಿಯಲಿ
ionic and partial covalent. ಇದು ಯಾವಾಗ ಅಂದ್ರೆ as we move down the group. So as we move down the group, predominantly ionic character increase ಆಗುತ್ತೆ as we move down the group. Okay, down the group ಹೋಗ್ತದೆ. ಬಟ್ above ಏನಿದೆ ನೈಟ್ರೋಜನ್ ಫಾಸ್ಫರಸ್ ಅವೆಲ್ಲ ಕೋವೆಲೆಂಟ್ ಬಾಂಡ್ ಮಾಡುತ್ತೆ. ಸೊ as we move down the group ಅವೆಲ್ಲ ಅಯಾನಿಕ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನಮ್ಗೆ ಹ್ಯಾಲೋಜನ್ ಮತ್ತೆ ಈ 15th ಗ್ರೂಪ್ ಎಲಿಮೆಂಟ್ಸ್ ಗಳ ಜೊತೆ ರಿಯಾಕ್ಷನ್ ಆಗ್ಬೇಕಾದ್ರೆ ಸೊ ಅದ್ರಲ್ಲೂ ನಾವು ಅಬ್ಸರ್ವ್ ಮಾಡ್ಬೇಕು. ಸೊ ಇದು ಈ ಕೇಸಸ್ ಅಲ್ಲಿ ನಮ್ಗೆ ಸೇಮ್ ಆಗುತ್ತೆ. ಅದು ಎಲ್ಲಾ ಕೇಸಲ್ಲಿ ನೀವು ಹೈಡ್ರೈಡ್ ಆಗ್ಬೋದು ಅಥವಾ ಇನ್ ದ ಕೇಸ್ ಆಫ್ ಆಕ್ಸೈಡ್ಸ್ ಆಗ್ಬೋದು, ಅದರಲ್ಲಿ ಜಾಸ್ತಿ ಮಾತಾಡಲ್ಲ. ಬಟ್ ಹ್ಯಾಲೋಜನ್ ಅಂತ ಬಂದಾಗ ವಿಲ್ ಬಿ ಡಿಸ್ಕಸಿಂಗ್ ಮೋರ್ ಆಫ್ ದಿಸ್. ಸೊ ಐ ಹ್ಯಾಡ್ ದಿಸ್ ಒನ್ ಹಿಯರ್. ಬಟ್ ಇದರಲ್ಲಿ ನಮಗೆ ಬೇನ್ ಆಗಿ ಬೇಕಾಗಿರೋದು ನೈಟ್ರೋಜನ್ ಫಾಸ್ಫರಸ್ ಆರ್ಸೆನಿಕ್ ಕೋವೆಲೆಂಟ್ ಬಾಂಡ್ ಮಾಡುತ್ತೆ. ಆಂಟಿಮನಿ ಮತ್ತು ಬಿಸ್ಮತ್ ಬಂದ್ರೆ ಅವು ಪಾರ್ಷಿಯಲ್ ಅಯಾನಿಕ್ ಅಂಡ್ ಪಾರ್ಷಿಯಲ್ ಕೋವೆಲೆಂಟ್ ಕಾಂಬಿನೇಷನ್ ಮಾಡುತ್ತೆ. And as I told, trialites of N2 nitrogen in the formation of trialites are not stable ಅಂತ. ಯಾವ್ದು ಎಕ್ಸೆಪ್ಷನ್ ಅಂದ್ರೆ NF3 ಒಂದಿಗೆ ಎಕ್ಸೆಪ್ಷನ್. ಓಕೆ, ಸೊ ಅದು ಏನಾಗುತ್ತೆ ಅಂದ್ರೆ ಸೈಜ್ ಆಫ್ ಹ್ಯಾಲೋಜನ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಸ್ಟೆಬಿಲಿಟಿ ತುಂಬಾ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಹ್ಯಾಲೋಜನ್ ದ ಸೈಜಸ್ ಬಿಕಮ್ಸ್ ಇನ್ಕಂಪೇರಬಲ್ ಅಂತ ಹೇಳ್ತಾರೆ. ಸೊ ಅದರಿಂದ NCl3, NBr3, Mi3 ಏನಿದೆ ಅವೆಲ್ಲ ಎಕ್ಸ್ಪ್ಲೋಸಿವ್ಸ್. ರಿಮೆಂಬರ್ ದಟ್ ಒನ್. ಅಲ್ಲ ಸರ್, ಹೇಳಪ್ಪ ಸರ್ ಇದು ಕೋವಲೆಂಟ್ ಬಾಂಡ್ ಮತ್ತೆ ಪಾರ್ಷಿಯಲ್ ಕೋವಲೆಂಟ್ ಬಾಂಡ್ ಇದೆಯಲ್ಲ ಸರ್, ಈ ಆರ್ಡರ್ ನಾವು ಬೇರೆ ಬೇರೆಯವ್ರ ಜೊತೆಗೆ ರಿಯಾಕ್ಟ್ ಮಾಡಿದಾಗಲೂ ತಗೋಬಹುದಾ? ಸೇಮ್ ತಗೋಬಹುದು. ಅದನ್ನೇ ಹೇಳಿದ್ ನಾನು. ನೀವು ಆಕ್ಸೈಡ್ಸ್ ಫಾರ್ಮ್ ಅಲ್ಲಿ ಆಗ್ಲಿ, ಹೈಡ್ರೈಡ್ಸ್ ಫಾರ್ಮೇಶನ್ ಆಗ್ಲಿ ಅಥವಾ ಹ್ಯಾಲೋಜನ್ ಫಾರ್ಮೇಶನ್ ಅಲ್ಲಾದ್ರೂ ಆಗ್ಲಿ, ಯಾವ ಫಾರ್ಮ್ ಅಲ್ಲಿ ಆದ್ರೂ ನೈಟ್ರೋಜನ್ ಫಾಸ್ಫರಸ್ ಆರ್ಸೆನಿಕ್ ಕೆಲಸ ಏನಂದ್ರೆ ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳೋದು. ಆಂಟಿಮನಿ ಮತ್ತೆ ಬಿಸ್ಮತ್ ಕೆಲಸ ಏನಂದ್ರೆ ಪಾರ್ಷಿಯಲ್ ಅಯಾನಿಕ್ ಮತ್ತೆ ಕೋವೆಲೆಂಟ್ ಕ್ಯಾರೆಕ್ಟರ್ಗಳು ಇರುತ್ತೆ. ಓಕೆ ಸರ್. ಅಂಡ್ ಸೊ as I was saying, ಇಲ್ಲಿ ನಮಗೆ ಪೆಂಟಾ ಹ್ಯಾಲೈಡ್ಸ್ ಏನಿದೆ, ಈ ಪೆಂಟಾ ಹ್ಯಾಲೈಡ್ಸ್ ಆರ್ ಗೋಯಿಂಗ್ ಟು ಬಿ ಮೋರ್ ಕೋವೆಲೆಂಟ್ ದ್ಯಾನ್ ಟ್ರೈ ಹ್ಯಾಲೈಡ್ಸ್. So ಇಲ್ಲಿ penta halides are going to be more covalent than trihalides. So ಇದನ್ನ ನಾವು ನೆನಪಿಟ್ಕೋಬೇಕು. So if we take penta halides EX5 form, okay, ಈಗ ನಾವು EX3 ಗೂ ಮತ್ತೆ EX5 ಗೆ ಕಂಪೇರ್ ಮಾಡಿದಾಗ penta halides are more covalent than trihalides. Okay, so ಇಲ್ಲಿ ಯಾಕೆ ನಮಗೆ ಪೆಂಟಾ ಹ್ಯಾಲೈಡ್ಸ್ ಆರ್ ಮೋರ್ ಕೋವೆಲೆಂಟ್ ಅಂದ್ರೆ, ಇಫ್ ಹ್ಯಾಲೈಡ್ಸ್ ಅಯಾನಿಕ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ನಮ್ಗೆ ಏನು ಈ ಕ್ಯಾಟೈನ್ ಇದೆ ಅದ್ರದ್ದು ಸೈಜು ಕಮ್ಮಿ ಇರಬೇಕು ಅಂಡ್ ವಿತ್ ದ ಹೈಯರ್ ಚಾರ್ಜ್. ಓಕೆ, ಸೊ ಆದ್ರಿಂದ ನಮ್ಗೆ ಪೆಂಟಾ ಹ್ಯಾಲೈಡ್ಸ್ ಅಲ್ಲಿ ಚಾರ್ಜ್ ಜಾಸ್ತಿ ಇದೆ ಮತ್ತೆ ಸೈಜು ಕೂಡ ಕಮ್ಮಿ ಬರುತ್ತೆ ನೈಟ್ರೋಜನ್ ಆಗ್ಲಿ ಫಾಸ್ಫರಸ್ ತಗೊಂಡಾಗ. ಸೊ ಆ ಕೇಸಿಂದ ಚಾರ್ಜ್ ಜಾಸ್ತಿ ಇದೆ, ಹೈಯರ್ ಚಾರ್ಜಸ್ ಇರ್ಬೇಕು. ಹೈಯರ್ ಚಾರ್ಜಸ್ ಇದ್ದಾಗ ಮೋಲ್ ಪೋಲರೈಸಿಂಗ್ ಪವರ್ ಅಲ್ವಾ? ಸೊ ಹೈಯರ್ ದ ಚಾರ್ಜ್, ಮೋರ್ ಇಸ್ ದ ಪೋಲರೈಸಿಂಗ್ ಪವರ್. ಅಂದ್ರೆ ಎಬಿಲಿಟಿ ಆಫ್ ಎ ಕ್ಯಾಟಯನ್ ಟು ಡಿಸ್ಟಾರ್ಟ್ ದ ಆನಯನ್, ಅದನ್ನ ನಾವು ಪೋಲರೈಸಿಂಗ್ ಪವರ್ ಅಂತ ಕರಿತೀವಿ.
These are the things what we have discussed already in the chemical bonding. Polarizability anta kariತೀವಿ, polarizing power anta kariತೀವಿ. What is this polarizing power ಅಥವಾ what is this polarizability ಅಂದ್ರೆ the ability of a cation to distort the anion, ಅಂದ್ರೆ anion shape ನ ಚೇಂಜ್ ಮಾಡೋದಕ್ಕೆ, ಡಿಸ್ಟಾರ್ಟ್ ಮಾಡೋದಕ್ಕೆ, ಅದು ಶೇಪ್ ನ ಡಿಸ್ಟಾರ್ಟ್ ಮಾಡೋದಕ್ಕೆ ಈ ಕ್ಯಾಟಯನ್ ಚಾರ್ಜ್ ಚೆನ್ನಾಗಿರ್ಬೇಕು, ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರಬೇಕು, ಅದೇ ರೀತಿ ಸೈಜ್ ಕೂಡ ಚಿಕ್ಕದಿರ್ಬೇಕು. ಸೊ ಸ್ಮಾಲರ್ ದ ಸೈಜ್ ವಿತ್ ಹೈಯರ್ ದ ಚಾರ್ಜ್, so they have a higher polarizing power, they will have a high polarizing power. So the polarization is more in pentahalides. So ನಾವು pentahalides ಅಲ್ಲಿ polarization ಜಾಸ್ತಿ ಅಬ್ಸರ್ವ್ ಮಾಡ್ತೀವಿ. ಸೊ ಅದಕ್ಕೆ ರೀಸನ್ ನೀವು ಯಾನಕ್ಕೆ ಏನಂದ್ರೆ ನೀವು ಜಸ್ಟ್ ಸಿಂಪಲ್ ಆಗಿ ದ ಪೋಲರೈಸೇಷನ್ ಇಸ್ ಮೋರ್ ಇನ್ ಪೆಂಟಾಹಲೈಡ್ಸ್ ಅಂತ ಬರೆದ್ರೆ ಸಾಕು. ಸೊ the polarization is more in pentahalides. Okay, so ಅದಕ್ಕೆ more covalent than trihalides. So that is going to be more covalent than trihalides. Okay, so clear ಆಗಿದೆ ಅದು. ಸೊ ಇದರಲ್ಲಿ ನಮ್ಗೆ, so as I told, ನಮ್ಗೆ already we know what all the things are going to be formed ಇಲ್ಲಿ in the case of trihalides. ಅಂದ್ರೆ ಈಗ PX3 PCl3 ನೋಡಿದೀರಾ ನೀವು, and PCl5 ನೋಡಿದೀವಿ, PBr3 PSC PAVR5 ಎಲ್ಲ ಫಾರ್ಮೇಶನ್ ಆಗುತ್ತೆ. ಅದೇ ರೀತಿ ಹ್ಯಾಲೋಜನ್ ಆಫ್ X3 ಫಾರ್ಮೇಶನ್ ಆಗುತ್ತೆ, ASX5 ಫಾರ್ಮೇಶನ್ ಆಗುತ್ತೆ. ಓಕೆ, SBX3 ಫಾರ್ಮೇಶನ್ ಆಗುತ್ತೆ. And here SBX5 is not formed, so this is going to be not formed. SB ಅಲ್ಲಿ X5 ಫಾರ್ಮೇಶನ್ ಆಗಲ್ಲ. BIX ಅಲ್ಲಿ BIX3 ಫಾರ್ಮೇಶನ್ ಆಗುತ್ತೆ, ಬಟ್ BIX5 ಅನ್ಸ್ಟೇಬಲ್, ಅಂದ್ರೆ ನಾಟ್ ಸೋ ಸ್ಟೇಬಲ್ ಅಂತ ಕರಿಬಹುದು, ಅನ್ಸ್ಟೇಬಲ್. ಇದೇನಕ್ಕೆ ಅಂತ ಗೊತ್ತಾಗಿದ್ಯಾ ರೀಸನ್? ಸರ್ ಫ್ಲೂರಿನ್ ಗೊತ್ತು ಸರ್, ಆದ್ರೆ ಅಲ್ಲ ಯಾವ್ದು ಅದು ಬರಲ್ಲ, ಜನರಲ್ ಆಗಿ ಹೇಳಿ. ಸರ್ ಅದು ಮಾಲಿಕ್ಯುಲರ್ ಮಾಸು ಕಡಿಮೆ ಇರುತ್ತೆ ಸರ್, ಎರಡು ಹ್ಯಾಲೋಜನ್ದು ಮಾಲಿಕ್ಯುಲರ್ ಮಾಸ್ ಕಡಿಮೆ ಇರುತ್ತೆ ಸರ್, ಮತ್ತೆ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ. ಹೌದು. ಅಂದ್ರೆ ಇಲ್ಲಿ ನಾನು ಹೇಳ್ತಿರೋದೇನಂದ್ರೆ, ಈಗ ಟ್ರೈಹ್ಯಾಲೈಡ್ಸ್ ಎಲ್ಲಾನು ಫಾರ್ಮೇಶನ್ ಮಾಡ್ತಿದ್ದಾರೆ. ಆ ಗ್ರೂಪ್ ಅಲ್ಲಿರೋ ಅಷ್ಟು ಫ್ಯಾಮಿಲಿ ಇರೋ ಎಷ್ಟು ಎಲಿಮೆಂಟ್ಸ್ ಟ್ರೈಹ್ಯಾಲೈಡ್ಸ್ ಫಾರ್ಮೇಶನ್ ಮಾಡುತ್ತೆ. ಬಟ್ ಪೆಂಟಾಹೈಲೈಡ್ಸ್ ಬಂದಾಗ AX5 PCl5 ಮಾತ್ರ ಆಗೋದು. ಇನ್ನು NF5 NCl5 ಆಗೋದು, ಅದು ಗೊತ್ತು ನಿಮ್ಗೆ. SBX5 BX5 ಆಗಲ್ಲ, ಅದ್ರಲ್ಲೂ ಸ್ಟೆಬಿಲಿಟಿ ತುಂಬಾ ಕಮ್ಮಿ ಅಂತಾನೆ ಹೇಳ್ತಿದ್ದಾರೆ, ಇಲ್ಲಿ ಅನ್ಸ್ಟೇಬಲ್ ಅಂತ ಫಾರ್ಮೇಶನ್ ಆದ್ರೆ. ಸೊ ಫಾರ್ಮೇಶನ್ ಮಾಡ್ಬೇಕು ಅಂದ್ರೆ ರಿಯಾಕ್ಷನ್ ಹೈ ಪ್ರೆಷರ್ ಹೈ ಟೆಂಪರೇಚರ್ ಅಲ್ಲೆಲ್ಲ ಈ ಫಾರ್ಮೇಶನ್ ಮಾಡ್ಬೇಕಾಗುತ್ತೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಈಸಿಯಾಗಿ ಆಗೋದು ಇದೆರಡರಲ್ಲಿ, PCl5 ಅಂತಂದ್ರೆ AX5 ಅಷ್ಟೇ ಆಗ್ತಾ ಇರೋದು. ಸೊ ಅವೆರಡೇ ಏನಕ್ಕೆ ಆಗ್ತಿದೆ ಅಂತ ಕೇಳ್ತಾ ಇದ್ದೀನಿ ನಾನು. Sir, +5 oxidation state down the group decrease. Yes, absolutely. So +5 oxidation state ನಮ್ಗೆ ಏನಾಗುತ್ತೆ, ಅದು ಸ್ಟೆಬಿಲಿಟಿ ನಮ್ಗೆ ಗೊತ್ತಿದೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ ಅಂತ, ಬಟ್ +3 ಸ್ಟೆಬಿಲಿಟಿ ಇದ್ದೇ ಇರುತ್ತೆ. ಸೊ ಆಸ್ ಅ ರಿಸಲ್ಟ್ ನಮ್ಗೆ +5 oxidation state ಅಲ್ಲಿ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತೆ. ಔಟ್ ಆಫ್ ದಿಸ್ ಫ್ಯಾಮಿಲಿ ಇಸ್ ವೆರಿ ಡಿಫಿಕಲ್ಟ್. ಗುಡ್. ಸೊ ಅದನ್ನ ರೀಸನ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ರಿಯಾಕ್ಷನ್ ವಿತ್ ಹ್ಯಾಲೋಜನ್ಸ್. ಸೊ ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ಅದೇ ರೀತಿ ಹೇಳ್ದಂಗೆನೆ ನಾವಿಲ್ಲಿ ಏನು ಸೈಜ್ ಆಫ್ ದ ಹ್ಯಾಲೋಜನ್ ಇನ್ಕ್ರೀಸ್ ಆಗ್ತಿದ್ದಂಗೆನೆ ಸ್ಟ್ರೆಂತ್ ಆಫ್ ದ ಬಾಂಡ್ ಕೂಡ ಏನಾಗುತ್ತೆ, ನಮಗೆ ಡಿಕ್ರೀಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಸೈಜ್ ಆಫ್ ಹ್ಯಾಲೋಜನ್ ಇನ್ಕ್ರೀಸ್ ಆಗ್ತಿದ್ದಂಗೆ ಸ್ಟ್ರೆಂತ್ ಆಫ್ ದ ಬಾಂಡ್ ಡಿಕ್ರೀಸಸ್.
and here pentahalides ಏನಿದೆ they behaves as Lewis acid. They accept electron pair. Pentahalides behave as a Lewis acid. ಏನಕ್ಕೆ Lewis acid ಆಗಿ behave ಮಾಡುತ್ತಂದ್ರೆ pentahalides vacant d orbital ಇರುತ್ತೆ. So vacant d orbital is they are ready to accept the electrons. So they can act as a Lewis acid, pentahalides. So it is too about the reaction with the halogens. So next we'll move on to the reaction with metals. Metals with a reaction. ಅಲ್ಲ ಸರ್ ಹೇಳು. ಸರ್ ಫಾಸ್ಫರಸ್ ಓನ್ಲಿ PCl3 PCl5 ಎರಡನೇ ಮಾಡೋದು ಸರ್, ಯಾವ್ದು ಮಾಡಲ್ವಾ ಅದು? PF3 ಮಾಡಲ್ವಾ ಸರ್? PF3 ಮತ್ತೆ PBr3 ಎಲ್ಲ ಆಗುತ್ತೆ, ಬಟ್ PF3 PF5 is not possible ಫಾಸ್ಫರಸ್ ಕೇಸ್ ಅಲ್ಲಿ. ಸೈಜ್ ದೊಡ್ಡದಾಗೋಯ್ತಲ್ವಾ, ಎಸ್. ಸೊ ಅದರಿಂದ ಪಾಸಿಬಲ್ ಇಲ್ಲ. ಬಟ್ ನೈಟ್ರೋಜನ್ ಕೇಸಲ್ಲಿ ಮಾತ್ರ ಪಾಸಿಬಲ್. ಯಾವ್ದ್ರಲ್ಲ ಪಾಸಿಬಲ್ ಆಗಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ, ಫ್ಲೂರಿನ್ ಜೊತೆ ಯಾವ್ದು ಪಾಸಿಬಲ್ ಇಲ್ಲ. ಅದರ್ ದನ್ ನೈಟ್ರೋಜನ್, ಫ್ಲೂರಿನ್ ಜೊತೆ ಯಾವ್ದು ಪಾಸಿಬಲ್ ಇಲ್ಲ. ಓನ್ಲಿ ಫಾಸ್ಫರಸ್ ಅದು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಇದ್ರಲ್ಲಿ ರಿಯಾಕ್ಟ್ ಆಗದೆ ಕ್ಲೋರಿನ್ ಬ್ರೋಮಿನ್ ಮ್ಯಾಕ್ಸಿಮಮ್ ಆಗಿ. ಐಡಿನ್ ಬೇಗ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಇರೋದಿಲ್ಲ, ಸೊ ಐಡಿನ್ ಬೇಗ ಬ್ರೇಕ್ ಆಗುತ್ತೆ, ಅಂದ್ರೆ ನಾಟ್ ಸೋ ಸ್ಟೇಬಲ್ ಫಾರ್ಮ್, ರಿವರ್ಸಿಬಲ್ ಆಗೋದು. ಸೊ ಅದ್ ಕೇಸಸ್ ಇಂದ ನಮ್ಗೆ ಜಾಸ್ತಿ ಪ್ರಿಫರೆನ್ಷಿಯಲಿ ನೀವು ಕ್ಲೋರಿನ್ ಬ್ರೋಮಿನ್ ಇದೆ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಓಕೆ ಸರ್. So next we will take reaction with metals. Okay. So reaction with metals ಬಂದ್ರೆ, so ಇಲ್ಲಿ ನಮ್ಗೆ ಏನಾಗುತ್ತೆ, so all these elements which you are going to react, they are going to form a binary compounds here. Okay, so metal ಜೊತೆ ರಿಯಾಕ್ಟ್ ಆಗುವಂತದೆಲ್ಲ ಬೈನರಿ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ ನಮ್ಗೆ. ಓಕೆ, ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಈ ಕೇಸ್ ಅಲ್ಲೂ ನಮ್ಗೆ -3 ಇರುತ್ತೆ ಆಕ್ಸಿಡೇಷನ್ ಸ್ಟೇಟ್. ಹಿಯರ್ ಇನ್ ದಿಸ್ ಕೇಸ್ they will be having -3 oxidation state. Okay, so for example, if we take calcium and if this reacts with nitrogen, it will form CH3N2. So will balance that, right? Not about the balancing. Okay, so ಇದನ್ನ ನಾವು ಮತ್ತೆ ಹೈಡ್ರೋಲಿಸಿಸ್ ಏನಾದ್ರು ಮಾಡಿದ್ರೆ, so it will give us NH3. ವಾಟರ್ ಜೊತೆ ಏನಾದ್ರು ರಿಯಾಕ್ಟ್ ಮಾಡಿದ್ರೆ NH3 ಬರುತ್ತೆ. ಅಂದ್ರೆ ಇದರಿಂದ ನಮಗೆ ಬರುವಂತದ್ದೇನು ನಾನ್ ಮೆಟಲ್ ಹೈಡ್ರೈಡ್. We'll obtain non-metal hydride out of this. So ಇಲ್ಲಿ ಯಾವುದೇ ರೀತಿಯಾಗಿ ನಾವು ಯಾವುದೇ ಫ್ಯಾಮಿಲಿ, ಯಾವುದೇ ಎಲಿಮೆಂಟ್ ಆಫ್ ದಿಸ್ ಫ್ಯಾಮಿಲಿನ ತಗೊಂಡು if you react with the metal, so they are going to form IDE. Okay, IDE ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೈಟ್ರೋಜನ್ ತಗೊಂಡಾಯ್ತು, ಈಗ ಅದನ್ನೇ ನಾನೀಗ ಫಾಸ್ಫರಸ್ ತಗೊಂಡ್ರೆ, ಫಾಸ್ಫರಸ್ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಮತ್ತು P2 ಜೊತೆ ರಿಯಾಕ್ಟ್ ಆಗಿ ಫಾಸ್ಫರಸ್ ಏನ್ ಮಾಡುತ್ತೆ, CH3 P2 ಫಾರ್ಮೇಶನ್ ಮಾಡುತ್ತೆ, ವಿಚ್ ಇಸ್ ಎ ಫಾಸ್ಫೈಡ್. ಇದು ಅಲ್ವಾ, ಕ್ಯಾಲ್ಸಿಯಂ ಫಾಸ್ಫೈಡ್. ಇದು ಕ್ಯಾಲ್ಸಿಯಂ ನೈಟ್ರೈಡ್, ಇದು ಕ್ಯಾಲ್ಸಿಯಂ ಫಾಸ್ಫೈಡ್, ಇದು ಪುನಃ ವಾಟರ್ ಹಾಕಿ ಇದೇನ್ ಫಾರ್ಮೇಶನ್ ಮಾಡುತ್ತೆ, ಫಾಸ್ಫಿನ್ CH3 ಫಾರ್ಮೇಶನ್. ಅಂದ್ರೆ ನೀವು ಯಾವುದೇ ತಗೊಳ್ಳಿ ಇಲ್ಲಿ ವಿಚ್ ಎಂಡ್ಸ್ ವಿತ್ IDE ಇಂದ, ಈಗ ನೈಟ್ರೈಡ್, ಫಾಸ್ಫೈಡ್, ಆರ್ಸೆನೈಡ್, ಆಂಟಿಮೊನೈಡ್, ಬಿಸ್ಮುಥೈಡ್, ಸೊ ಈ ತರ IDE ಇಂದ ಎಂಡ್ ಆಗ್ಬೇಕು, ಲಾಸ್ಟ್ IDE ಇಂದ ಎಂಡ್ ಆಗ್ಬೇಕು. ಇದು ಯಾವ್ದೇ ಇದ್ರು ಅದನ್ನ ನಾವು ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಹೈಡ್ರೈಡೇ ಬರುತ್ತೆ. ಓಕೆ, ಸೊ
ಸೊ ಎನಿ ಕಾಂಪೌಂಡ್ ವಿಚ್ ಎಂಡ್ಸ್ ವಿತ್ IDE, ಓಕೆ, ಅದನ್ನ ನೀವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಹೈಡ್ರೈಡ್ ಫ್ರಮ್ ದಟ್. ಓಕೆ, ಸೊ ದಟ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ರಿಮೆಂಬರ್. ಸೊ ಅಲ್ಲಿ ನಮಗೆ ಸೋಡಿಯಂ ಆರ್ಸೆನೈಡ್ ಫಾರ್ಮೇಶನ್ ಆಗುತ್ತೆ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿ. ಅಂಡ್ zinc antimonide is Zn3Sb2. Okay, so this is zinc antimonide. And Mg3Bi2, magnesium bismuthide. So ಎಲ್ಲಾದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ನಾವು ಚೆಕ್ ಮಾಡಿದ್ರೆ ಎಲ್ಲರೂ -3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. So all they are going to be forming a binary compounds here in the case of reacting with the metals, and -3 oxidation state only irutte. So ashtuna ನೆನಪಿಟ್ಕೊಂಡ್ರೆ ಸಾಕು ಈ ಕೇಸ್. Is that clear? Yes, sir. Okay. Fine. So that is about the properties of group 15 elements. Only group 15 elements is the properties, chemical properties here is naniga. Reaction with hydrogen agbodu, reaction with halogen agbodu, other reaction with oxygen agbodu, reaction with metals agbodu. Okay, so ಇದೆಲ್ಲ ನಾವು ಡಿಸ್ಕಸ್ ಮಾಡಿ. ಸೊ ಇದಿಷ್ಟು ನಾವು ಏನು ಆ ಗ್ರೂಪ್ ಅಲ್ಲಿ ಎಲಿಮೆಂಟ್ ಗಳದ ರಿಯಾಕ್ಷನ್. ಈಗ ನೆಕ್ಸ್ಟ್ ನಮ್ಗೆ ಏನಿದೆ ಅಂದ್ರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್, ಒಂದೇ ಒಂದು ಎಲಿಮೆಂಟ್ ತಗೊಂಡು ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್, ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಬೇಕು. ಈಗ ಆಲ್ ಓವರ್ ಆಲ್ ಟುಗೆದರ್ ವಿ ಟುಕ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫ್ಯಾಮಿಲಿ. ಬಟ್ ನೌ ಮೂವಿಂಗ್ ಫಾರ್ವರ್ಡ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಿಲ್ ಬಿ ಟೇಕಿಂಗ್ ಸಿಂಗಲ್ ಎಲಿಮೆಂಟ್ಸ್. ನೈಟ್ರೋಜನ್ ಫಸ್ಟ್ ತಗೊಳ್ಳೋದು, ಅದ್ರ ಫಿಸಿಕಲ್ ಪ್ರಾಪರ್ಟಿ, ಅದ್ರ ಪ್ರಿಪರೇಷನ್, ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಓದೋದು, ಅದ್ರದ್ದು ಯೂಸರ್ಸ್ ತಿಳ್ಕೊಳ್ಳೋದು. ನೆಕ್ಸ್ಟ್ ಅಲ್ಲಿಂದ ಆಕ್ಸಿಜನ್ ಫಾಸ್ಫರಸ್ಗೆ, ಸೊ ಫಾಸ್ಫರಸ್ ಪ್ರಾಪರ್ಟೀಸ್, ಆಮೇಲೆ ಅದ್ರದ್ದು ಪ್ರಿಪರೇಷನ್ಸ್, ಅದ್ರದ್ದು ಅಲೋಟ್ರೋಪಿಕ್ ಫಾರ್ಮ್ಸ್. ಸೊ ದೀಸ್ ಆಲ್ ವಿಲ್ ಡಿಸ್ಕಸ್ ಸ್ಲೋ. ಓಕೆ, ಸೊ ಈಗ ಬಿಫೋರ್ ಐ ಮೂವ್ ಆನ್ ಟು ದ ನೆಕ್ಸ್ಟ್, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ anomalous properties. So anomalous properties ಬಗ್ಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಆಲ್ರೆಡಿ we discussed ಓಕೆ. ಸೊ ಅನಾಮಲಸ್ ಪ್ರಾಪರ್ಟಿ ನಾನು ಆಲ್ರೆಡಿ ಹೇಳಿದೆ. ನೈಟ್ರೋಜನ್ ಏನಿದೆ ಅದಕ್ಕೆ ಅಂದ್ರೆ ಒಂದು ಯೂನಿಕ್ ಪ್ರಾಪರ್ಟಿ, ಫಸ್ಟ್ ಎಲಿಮೆಂಟ್ ಆಫ್ ದ ಎವ್ರಿ ಗ್ರೂಪ್. ಅದೇನ್ ಮಾಡುತ್ತೆ, ಇಟ್ ಎಕ್ಸಿಬಿಟ್ ಅನಾಮಲಸ್ ಪ್ರಾಪರ್ಟಿ. ಫಸ್ಟ್ ಎಲಿಮೆಂಟ್ ಆಫ್ ಎವ್ರಿ ಗ್ರೂಪ್ ಎಕ್ಸಿಬಿಟ್ ಅನಾಮಲಸ್ ಪ್ರಾಪರ್ಟಿ. ಸೊ it means it is a unique property which makes that element is going to be different from other elements in the family. So ಅದನ್ನ ನಾವು ಅನಾಮಲಸ್ ಬಿಹೇವಿಯರ್ಸ್ ಅಂತ ಕರೀತೀವಿ. ಅದೇ ರೀತಿ each groups ಅಲ್ಲಿ means p block elements, each group will be having one each elements where we will be studying the anomalous properties of that. Okay, so here coming to the anomalous behavior of nitrogen, so we will be discussing anomalous properties of nitrogen here. So this nitrogen will exhibit anomalous behavior. So what are the reasons for this nitrogen to exhibit anomalous behavior? Okay, so anomalous behavior na exhibit ಮಾಡೋದಕ್ಕೆ ಏನೆಲ್ಲ ರೀಸನ್? ಫಸ್ಟ್ ರೀಸನ್ ನಿಮ್ಗೆಲ್ಲ ಗೊತ್ತಿದೆ, ಏನು? Due to small size. Exactly, smallest size. Next ಹೇಳಪ್ಪ. Absence of vacant absent of ಆಮೇಲೆ ಎಲೆಕ್ಟ್ರಾನಿಕ್ ಜಾಸ್ತಿ
ಹೈ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಆಮೇಲೆ Formation of p-pi bond. ಅಯನೈಸೇಷನ್ ಎನರ್ಜಿ ಹೈನಾ ಲೋನಾ ಇದಕ್ಕೆ? I. ಹೈ ಅಯನೈಸೇಷನ್ ಎನರ್ಜಿ. ಓಕೆ. ಆಮೇಲೆ ಈಗ ಹೇಳಿದ್ರಲ್ಲ multiple bonds itself. ಇಟ್ ಫಾರ್ಮ್ಸ್ p-pi ಬಾಂಡ್. ಆಕ್ಚುಲಿ ಇದನ್ನ ಬಿಹೇವಿಯರ್ ಹಾಕೋಬಹುದು, ಬಟ್ ಇದನ್ನ ಬಿಹೇವಿಯರ್ ಹಾಕೋಣ, ಇಲ್ಲಿಗೆ ಹಾಕೊಳ್ತಾರೆ. ಓಕೆ, ಇದು 4 ಪ್ರಾಪರ್ಟೀಸ್ ನೆನ್ಪಿಟ್ಕೊಬೇಕು ನಾವು. ಸೊ ದೀಸ್ ಆರ್ ದ 4 which are reasons why nitrogen is exhibiting anomalous behavior ಅನ್ನೋದು. ಓಕೆ, ರೀಸನ್ಸ್ ಫಾರ್ ಅನಾಮಲಸ್ ಬಿಹೇವಿಯರ್ ಅಂತ ಕೇಳ್ತಾರೆ. ವಾಟ್ ಆರ್ ದ ಅನಾಮಲಸ್ ಬಿಹೇವಿಯರ್ ಅಂತ ಕೇಳ್ತಾರೆ. 2 ಕ್ವಶನ್ ಡಿಫರೆನ್ಸ್ ಆಗಿದೆ, ಅರ್ಥ ಮಾಡ್ಕೋಬೇಕು. ಓಕೆ, ರೀಸನ್ಸ್ ಫಾರ್ ಅನಾಮಲಸ್ ಬಿಹೇವಿಯರ್ ಅಂದ್ರೆ ನೀವು ಇದನ್ನ ಬರೀಬೇಕು. ಓಕೆ, ವಾಟ್ ಆರ್ ದ ಅನಾಮಲಸ್ ಬಿಹೇವಿಯರ್ ಆಫ್ ನೈಟ್ರೋಜನ್ ಅಂತ ಕೇಳಿದಾಗ ನಾವು ಇದನ್ನ ಬರೀತೀವಿ ಅಲ್ವಾ? ಸೊ ಇಲ್ಲೇನ್ ಹೇಳ್ತಾರೆ, ನೈಟ್ರೋಜನ್ ಎಕ್ಸಿಸ್ಟ್ ಇನ್ ಮಾಲಿಕ್ಯುಲರ್ ಸ್ಟೇಟ್ ಅಂದ್ರೆ ಅದು ನೈಟ್ರೋಜನ್ ಡಯಾಟಾಮಿಕ್. ನೈಟ್ರೋಜನ್ ಬಿಟ್ಟು ಬೇರೆಲ್ಲ ಏನಾಗಿರ್ತದೆ, ಪಾಲಿ ಅಟಾಮಿಕ್ ಆಗಿರ್ತದೆ. ಸೊ ನೈಟ್ರೋಜನ್ ಇಸ್ ಡಯಾಟಾಮಿಕ್. ಅಂಡ್ ನೈಟ್ರೋಜನ್ ಫಾರ್ಮ್ಸ್ p-pi ಮಲ್ಟಿಪಲ್ ಬಾಂಡ್. ಬೇರೆ ಎಲ್ಲ p-pi d-pi ಅದು d-pi ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಏನಕ್ಕೆ ಅಂದ್ರೆ ಅಲ್ಲಿ ಅದೇ ರೀತಿ ಹೇಳ್ದಂಗೆನೆ ವೇಕೆಂಟ್ ಡಿ ಆರ್ಬಿಟಲ್ ಆಬ್ಸೆಂಟ್ ಇರುತ್ತೆ. So forms p-pi multiple bond. ಆಮೇಲೆ ಅದೇ ರೀತಿ ಬಂದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ n2 ವೆರಿ ಹೈ ಅಲ್ವಾ? 3 ಬಾಂಡ್ ನ ಬ್ರೇಕ್ ಮಾಡಬೇಕು. ಸೊ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ನೈಟ್ರೋಜನ್ದು ಆಲ್ಮೋಸ್ಟ್ ಇಟ್ ವಿಲ್ ಬಿ 942 ಕಿಲೋಜೌಲ್, -942 ಕಿಲೋಜೌಲ್ ಪರ್ ಮೋಲ್ ಇರುತ್ತೆ. ಸೊ ಟು ಹೈ. ಸೊ ಅದು ಒನ್ ಆಫ್ ದ ಅನಾಮಲಸ್ ಬಿಹೇವಿಯರ್. ಆಮೇಲೆ ಅದೇ ರೀತಿ ಹೇಳ್ದಂಗೆನೆ NN ಬಾಂಡ್, NN single bond, single NN bond is weaker than single PP bond. Yes, ಅದು ಕೂಡ one of the reason, sorry not the reason, one of the anomalous behavior. Okay, ಸೊ ಅದೇ ರೀತಿ ಹೈಡ್ರೋಜನ್ ಬಾಂಡ್ಸ್ ಫಾರ್ಮೇಶನ್ ಮಾಡುತ್ತೆ ಅದು ನೈಟ್ರೋಜನ್, ಬಟ್ ಫಾಸ್ಫರಸ್ ಆರ್ಸೆನಿಕ್ ಬೇರೆ ಎಲ್ಲ ಹೈಡ್ರೋಜನ್ ಬಾಂಡ್ ನ ಫಾರ್ಮೇಶನ್ ಮಾಡಲ್ಲ. ಅದನ್ನ ಹೇಳಿದ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ಇನ್ ಹೈಡ್ರೈಡ್ಸ್ ಅಂತ ನೀವು ನೋಡಿದ್ರೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ this. ಸೊ ಅದೇ ರೀತಿ ನೈಟ್ರೋಜನ್ ಏನು ಗ್ಯಾಸ್, ಅದರ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಸಾಲಿಡ್ ಅಲ್ವಾ? ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ನೈಟ್ರೋಜನ್ ಗ್ಯಾಸ್, ಆಲ್ ಅದರ್ ಆರ್ ಸಾಲಿಡ್. ಸೊ ಅದಷ್ಟನ್ನ ನೀವು ರೀಸನ್ಸ್ ಆಗಿ ಕೊಡ್ಬೋದು. ಗೊತ್ತಾಗಿದ್ಯಾ? ಅನಾಮಲಸ್ ಬಿಹೇವಿಯರ್ ಮತ್ತೆ ರೀಸನ್ಸ್ ಫಾರ್ ಅನಾಮಲಸ್ ಬಿಹೇವಿಯರ್, ಎರಡರ ಮಧ್ಯೆ ಡಿಫರೆನ್ಸ್ ಅರ್ಥ ಆಗಿದೆ ನಿಮ್ಗೆ? Yes, sir. ಓಕೆ, ನೋಡಿ ಅದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ನಾವು ಅನಾಮಲಸ್ ರೀಸನ್ಸ್ ಏನಿದಾವೆ, ರೀಸನ್ಸ್ ಇದು ನೆಕ್ಸ್ಟ್ ಎಲ್ಲಾ ಗ್ರೂಪ್ಗಳಿಗೂ ಕಾನ್ಸ್ಟೆಂಟ್. ರೀಸನ್ಸ್ ಚೇಂಜ್ ಆಗಲ್ಲ, ಯಾವತ್ತು ಬಿಹೇವಿಯರ್ ಚೇಂಜ್ ಆಗುತ್ತಿದೆ. anomalous behaviors are going to change, but reasons for anomalous behavior will remain the same. That's going to be constant. So ಒಂದು ಓದ್ಕೊಂಡ್ರೆ ರೀಸನ್ ಎಲ್ಲದಕ್ಕೂ ಅದೇ, ಬಟ್ ಬಿಹೇವಿಯರ್ ಮಾತ್ರ ಎಲ್ಲದರಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಗ್ರೂಪ್ ಇಂದ ಇನ್ನೊಂದು ಗ್ರೂಪ್ ಹೋಗ್ಬೇಕಾದ್ರೆ ಆ ಬಿಹೇವಿಯರ್ ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಪರ್ಟಿಕ್ಯುಲರ್. ಓಕೆ, ಕ್ಲಿಯರ್ ಆಗಿದೆಯಾ? ಸೊ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಅದನ್ನ ಕೇಳಕ್ ಕೇಳ್ತಾರೆ, ಅನಾಮಲಸ್ ಬಿಹೇವಿಯರ್ ಅಥವಾ ರೀಸನ್ ಫಾರ್ ಅನಾಮಲಸ್ ಬಿಹೇವಿಯರ್ 100% ಕೇಳಕ್ ಕೇಳ್ತಾರೆ ಕ್ವಶನ್. ಸೊ 3 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಸೊ ಡೋಂಟ್ ಫರ್ಗೆಟ್ ದಟ್ ಒನ್, ದಿಸ್ ವೆರಿ ಇಂಪಾರ್ಟೆಂಟ್. ಸೊ
ಅದೇ ರೀತಿ ಇನ್ನೂ ಒಂದು ಪ್ರಾಪರ್ಟಿ ಏನ್ ಹೇಳ್ಬೋದು ಅಂದ್ರೆ ನೀವು ನೈಟ್ರೋಜನ್ ಇದೆಯಲ್ಲ, ದಿಸ್ ವಿಲ್ ನಾಟ್ ಶೋ ದ ಪ್ರಾಪರ್ಟಿ ಆಫ್ ಕೆಟಿನೇಷನ್. ಕೆಟಿನೇಷನ್ ಪ್ರಾಪರ್ಟಿ ತೋರಿಸಲ್ಲ ನೈಟ್ರೋಜನ್. ರಿಮೆಂಬರ್, ಕೆಟಿನೇಷನ್ ಅಂದ್ರೆ ಏನ್ ಹೇಳಿ? ಎಬಿಲಿಟಿ ಟು ಫಾರ್ಮ್ 4 bonds. 4 bonds ಅಷ್ಟೇನಾ? ಚೈನ್ ತರ ಫಾರ್ಮೇಶನ್ ಮಾಡ್ಕೊಂತ ಹೋಗುತ್ತಲ್ಲ, ಜಾಸ್ತಿ ಬಾಂಡ್ ಫಾರ್ಮೇಶನ್ ಮಾಡುವುದು, ಅದು ಕೆಟನೇಷನ್. ಸೊ ಆ ಪ್ರಾಪರ್ಟಿನ ನಮ್ಗೆ ನೈಟ್ರೋಜನ್ ಎಕ್ಸಿಬಿಟ್ ಮಾಡಲ್ಲ. ಓಕೆ, ಸೊ ಬಿಕಾಸ್ ಆಫ್ ಸಿಂಗಲ್ ಎನ್ ಬಾಂಡ್, ಎನ್ ಸಿಂಗಲ್ ಬಾಂಡ್ ಇರೋದ್ರಿಂದ ನೈಟ್ರೋಜನ್ ಏನಿದೆ, ಸೊ ನೈಟ್ರೋಜನ್ ವಿಲ್ ನಾಟ್ ಶೋಯಿಂಗ್ ಕೆಟನೇಷನ್ ಪ್ರಾಪರ್ಟಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಫಾಸ್ಫರಸ್ ಅದಕ್ಕಿಂತ ಚೆನ್ನಾಗಿ ಕೆಟನೇಷನ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. Okay, so does not show property of catenation since NN single bond is weaker. So if we compare nitrogen and phosphorus, nitrogen ಮತ್ತೆ phosphorus ಇವೆರಡನ್ನ ಕಂಪೇರ್ ಮಾಡಿದ್ರೆ ಇವೆರಡರ ಮಧ್ಯೆ ಏನ್ ಡಿಫರೆನ್ಸ್ ಅಂದ್ರೆ, ಸೊ ಆಲ್ರೆಡಿ ಹೇಳ್ದಂಗೆನೆ ನೈಟ್ರೋಜನ್ ನಮ್ಗೆ ಗೊತ್ತಿದೆ, ಇಟ್ ಕ್ಯಾನ್ ಫಾರ್ಮ್ ಓನ್ಲಿ p5p5 ಬಾಂಡಿಂಗ್. ಓಕೆ, ಸೊ ಮಲ್ಟಿಪಲ್ ಬಾಂಡಿಂಗ್ ಡ್ಯೂ ಟು p5p5 ಬಾಂಡ್ ವಿಚ್ ಫಾಸ್ಫರಸ್ ಕೆನಾಟ್ ಫಾರ್ಮ್. ಅಂದ್ರೆ ನೈಟ್ರೋಜನ್ ಕ್ಯಾನ್ ಫಾರ್ಮ್ ಮಲ್ಟಿಪಲ್, ಅಂದ್ರೆ ಟ್ರಿಪಲ್, ಡಬಲ್, ಮಲ್ಟಿಪಲ್ ಬಾಂಡ್, ಬಟ್ ಫಾಸ್ಫರಸ್ ಕೆನಾಟ್ ಫಾರ್ಮ್ ಅಲ್ವಾ, p4, ನೋ ಮಲ್ಟಿಪಲ್ ಬಾಂಡ್, ನೋ ಮಲ್ಟಿಪಲ್ ಬಾಂಡ್. Okay, so phosphorus shows the property of catenation. ಈಗ ತಾನೇ ಹೇಳ್ದಂಗೆ phosphorus shows catenation, but nitrogen will not show catenation. No catenation ಇಲ್ಲಿ, it cannot observe any catenation. No catenation. ಓಕೆ, ಸೊ ಅದೇ ರೀತಿ ಇದು p4 ಟೆಟ್ರಾಟಮಿಕ್, ನೈಟ್ರೋಜನ್ ಡಯಾಟಮಿಕ್, ಅದನ್ನು ಕೂಡ ನೀವು ರೀಸನ್ ಟೆಟ್ರಾಟಮಿಕ್, ಡಯಾಟಮಿಕ್. ಆಮೇಲೆ ಅಗೇನ್ ನೈಟ್ರೋಜನ್ ಎಕ್ಸಿಸ್ಟ್ as gas, right? So N2 as gas, but p4 as solid. You can also give that p4 as a solid. Single bond weaker, ಅದು ಗೊತ್ತೇ ಇದೆ. NN single bond is weaker than PP. ಅದನ್ನು ಕೂಡ ಬೇಕಾದ್ರೆ I can give. Okay, so these are the some difference between nitrogen and phosphorus. ಯಾಕಂದ್ರೆ ಕೇಳಿದ್ದಾರೆ ಕೆಲವೊಂದರಲ್ಲಿ, what is the difference between nitrogen and phosphorus ಅಂತ. So for that reason I am telling this. So can is that clear? So it is true about the elements of nitrogen family. So next naven madandre we will be taking one particular element as I told. So we are considering dinitrogen is N2, dinitrogen. Okay, so first ಏನ್ ಮಾಡ್ತಿದ್ದೆ, as I told, ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ತಗೊಂಡು ನಾವು ಗ್ರೂಪ್ ಅಲ್ಲಿ ಅದರದ್ದು ಪ್ರಿಪರೇಷನ್ ತೊಳಿಬೇಕು. ಪ್ರಿಪರೇಷನ್ ಆದ್ಮೇಲೆ ಪ್ರಾಪರ್ಟೀಸ್ ಅಲ್ಲಿ ಫಿಸಿಕಲ್, ಆಮೇಲೆ ಕೆಮಿಕಲ್, ಮತ್ತೆ ಯೂಸರ್ಸ್. ಸೊ ಇದು ನಾವು ಕಾಮನ್ ಆಗಿ ಫಾಲೋ ಮಾಡುವಂತ ಟ್ರೆಂಡ್. ಓಕೆ, ಸೊ ಅದರಿಂದ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿತ್ ದ ಪ್ರಿಪರೇಷನ್. ಸೊ ಈ ಡೈನೈಟ್ರೋಜನ್ ಅನ್ನೋದನ್ನ ಯಾರು ನಮಗೆ ಫಸ್ಟ್ ಫೈಂಡ್ ಔಟ್ ಮಾಡಿದ್ರು ಅಂದ್ರೆ ಡೇನಿಯಲ್ ರೂಥರ್ಫೋರ್ಡ್. So the scientist name was Daniel Rutherford. He was the scientist. So in the year 1772 ಅಲ್ಲಿ ಡೈನೈಟ್ರೋಜನ್ ಡಿಸ್ಕವರ್ ಆಯ್ತು. 1772. So at that time the dinitrogen was discovered by Daniel Rutherford.
ಸೊ ಅಗೇನ್ ಇಲ್ಲಿ ಇನ್ನೊಂದು ಏನಂದ್ರೆ ನಾವು ನೈಟ್ರೋಜನ್ ಗಳ ಪ್ರಿಪರೇಷನ್ ಅಂತ ಯಾವ್ದೋ ಒಂದು ಪ್ರಿಪರೇಷನ್ ಮಾಡ್ಬೇಕಾದ್ರು ಕಮರ್ಷಿಯಲ್ ಮೆಥಡ್ ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ಎಕಾನಮಿ ಬೇಸಿಸ್ ಮೇಲೆ ಪ್ರಾಫಿಟ್ ಲಾಸ್ ಬೇಸಿಸ್ ಮೇಲೆ ಅಲ್ಲಿ ನಾವು ಲಾರ್ಜರ್ ಸ್ಕೇಲ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ಕಮರ್ಷಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ. ಕೆಲವೊಂದು ಲ್ಯಾಬೋರೇಟರಿ ಮೆಥಡ್ ಅಲ್ಲಿ ಲ್ಯಾಬೋರೇಟರಿ ಪ್ರಿಪರೇಷನ್ಸ್ ಮಾಡ್ತೀವಿ ಸ್ಮಾಲರ್ ಕ್ವಾಂಟಿಟೀಸ್ ಅಲ್ಲಿ. ಸೊ ಅದು ಕೂಡ ಸೊ ಈ ತರ ನಾವು ಮೋಸ್ಟ್ ಆಫ್ ದ ಟೈಮ್ ಲ್ಯಾಬೋರೇಟರಿ ಪ್ರಿಪರೇಷನ್ as well as commercial preparations we will be studying both. Okay, so first idರಲ್ಲಿ we will start off with the commercial method of preparation of dry nitrogen. Commercial method of preparation of dry nitrogen. So first is commercial production. Commercial production. So commercial production ಬಂದ್ರೆ so ನಾವು commercial production ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ so first we are going to prepare by the liquefaction and fractional distillation of air. Air ಇದೆಯಲ್ಲ, so air ಅಲ್ಲಿ ನಮಗೆ ಡಿಫರೆಂಟ್ ಗ್ಯಾಸಸ್ ಇರುತ್ತೆ. ಸೊ ಅದನ್ನ ಲಿಕ್ವಿಫ್ಯಾಕ್ಷನ್ ಆರ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಲಿಕ್ವಿಫ್ಯಾಕ್ಷನ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಗ್ಯಾಸ್ ಟು ಲಿಕ್ವಿಡ್. ಓದಿದೀವಿ ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ಲಿಕ್ವಿಫ್ಯಾಕ್ಷನ್, ರೈಟ್? ಸೊ ಪ್ರೊಸೆಸ್ ಆಫ್ ಮೇಕಿಂಗ್ ಕನ್ವರ್ಟಿಂಗ್ ಗ್ಯಾಸಸ್ ಏನಿರ್ತದೆ ಅದನ್ನ ಲಿಕ್ವಿಡ್ ಫಾರ್ಮ್ಗೆ ಲಿಕ್ವಿಫಿಕೇಶನ್, ಲಿಕ್ವಿ ಅಂತ ಇದೆ ನೋಡಿ ಗ್ಯಾಸ್, ಆರ್ ಇವನ್ ಸಾಲಿಡ್ ಕೂಡ ಸಮಟೈಮ್ಸ್ ವಿಲ್ ಟ್ರೈ ಟು ಕನ್ವರ್ಟ್ ದಟ್ ಟು ದ ಲಿಕ್ವಿಡ್ ಫಾರ್ಮ್. ಅದೆಲ್ಲ ನಾವು ಲಿಕ್ವಿಫ್ಯಾಕ್ಷನ್ ಅಂತ ಕರಿತೀವಿ. And by fractional distillation ಬಂದಾಗ ವೇರಿಯೇಷನ್ ಆನ್ ದೇರ್ ಬಾಯ್ಲಿಂಗ್ ಪಾಯಿಂಟ್ ಲಿಕ್ವಿಡ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಗಳ ವೇರಿಯೇಷನ್ ಮೇಲೆ ಬೇರೆ ಬೇರೆ ಗ್ಯಾಸಸ್ ಏನಿದೆ ಅದನ್ನೆಲ್ಲ ಸಪರೇಟ್ ಮಾಡಿ ನೈಟ್ರೋಜನ್ ಮಾತ್ರ ಸಿಗೋಂಗೆ, ಡೈನೈಟ್ರೋಜನ್ ಇಂಟು ಮಾತ್ರ ಸಿಗೋಂಗೆ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಇನ್ ಅಟ್ಮಾಸ್ಫಿಯರ್ ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ N2, we know that. Okay, so the air is liquefied and then distilled liquid dinitrogen with lower boiling point. So ನಮ್ಗೆ ಏನು ಡಿಸ್ಟಿಲೇಷನ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತಲ್ಲ, ಸೊ ಇದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಬರುತ್ತೆ ಅಂದ್ರೆ 77.2 ಕೆಲ್ವಿನ್ ಇರುತ್ತೆ ಡೈನೈಟ್ರೋಜನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಅಟ್ ದಟ್ ಟೆಂಪರೇಚರ್ ಏನಾಗುತ್ತೆ, ಇಟ್ ಕಮ್ಸ್ ಔಟ್. ಯಾಕಂದ್ರೆ ಆಕ್ಸಿಜನ್ ಬಾಯ್ಲಿಂಗ್ ಪಾಯಿಂಟ್ ಬಂದ್ರೆ ಆಕ್ಸಿಜನ್ ವಿಲ್ ಬಿ ಅರೌಂಡ್ 90 ಕೆಲ್ವಿನ್ ಇರುತ್ತೆ ಆಕ್ಸಿಜನ್. ಸೊ ಫಸ್ಟ್ ನಮ್ಗೆ ಆಚೆಗೆ ಬರೋದು ನೈಟ್ರೋಜನ್, ಡೈನೈಟ್ರೋಜನ್. ಸೊ ನೈಟ್ರೋಜನ್ ಡಿಸ್ಟಿಲ್ಸ್ ಔಟ್ ಫಸ್ಟ್, oxygen a bit, leaving behind oxygen first. This dinitrogen will distill. Okay, so this is commercial method of production from what do you say, dinitrogen, I mean of air in the okay. So it is simple, the liquefaction and fractional distillation based on their boiling point. Now adna produce. So moving on to the laboratory method. Laboratory method of preparation only. We'll be taking sodium nitrite and ammonium chloride. ಎರಡನ್ನು ತಗೋತೀವಿ, ಸೋಡಿಯಂ ನೈಟ್ರೇಟ್ ಒಂದು ಮತ್ತೆ ಅಮೋನಿಯಂ ಕ್ಲೋರೈಡ್. What is the formula for sodium nitrate? NaNO2 ಪ್ಲಸ್ ಇನ್ನೊಂದು ಯಾವುದು NH4Cl. ಪ್ರಾಡಕ್ಟ್ ಏನ್ ಬರೀತೀರಾ? ಎರಡನ್ನು ರಿಯಾಕ್ಟ್ ಮಾಡಿ ಅಷ್ಟೇ, ನಂಗೆ ಗೊತ್ತಿರೋದೇನು. NaNO2 ಒಂದಿದೆ ಮತ್ತೆ NH4Cl ಒಂದಿದೆ ಅಲ್ವಾ? ಇದು ಪ್ಲಸ್ ಇದು ಮೈನಸ್, ಇದು ಪ್ಲಸ್ ಇದು ಮೈನಸ್. NaCl ಸೇರಿಸಿ NO2 HO4 ಸೇರಿಸಿ. So what you will get? NaCl will get plus NH4 NO2.
So this is ammonium nitrate. Ammonium nitrate. ಈ ಅಮೋನಿಯಂ ನೈಟ್ರೇಟ್ ಬಂದಿದೆ ಅಲ್ವಾ? ಈಗ ಈ ಅಮೋನಿಯಂ ನೈಟ್ರೇಟ್ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ನೀವು ಹೀಟ್ ಮಾಡ್ಬೇಕಷ್ಟೆ. ಹೀಟ್ ಮಾಡಿದಾಗ ಏನ್ ರಿಮೂವ್ ಆಗ್ಬೇಕು ನಮ್ಗಪ್ಪ? 8. ಹಾ, 8ಗಿಂತ ಮುಂಚೆ H2O. H2O ರಿಮೂವ್ ಆಗ್ಬೇಕು. ಎಷ್ಟು H2O ರಿಮೂವ್ ಮಾಡ್ಬೋದು ಇಲ್ಲಿ ನಾನು? NH4N2 NO2 2 moles of H2O. 4 ಹೈಡ್ರೋಜನ್ ಇದೆ. ನಿಮ್ಗೆ 2 ಹೈಡ್ರೋಜನ್ ನಿಮ್ಗೆ 2 ಹೈಡ್ರೋಜನ್ ಇಂದ 1 ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಸೊ 4 ಹೈಡ್ರೋಜನ್ ಇದ್ರೆ 2 ವಾಟರ್ ಮಾಲಿಕ್ಯೂಲ್ ಬರುತ್ತೆ ಅಲ್ವಾ? ಹೀಟ್ ಮಾಡಿದಾಗ ನಮ್ಗೆ ಹೋಗೋದು ಆಚೆಗೆ ಯಾವ್ದು? ವಾಟರ್ 2 ಹೋಯ್ತು. ಸೊ H4 ಇಲ್ಲೇ ಇದೆ ನೋಡಿ, 2 to the 4 H ಆಯ್ತು. 2 ಆಕ್ಸಿಜನ್ ಇತ್ತು, 2 ಆಕ್ಸಿಜನ್ ಆಯ್ತು. ಉಳಿದಿರೋದೇನು? 8. 2 N ಇದೆ ಅಷ್ಟೇ, ಮುಗೀತು. ಸಿಕ್ತಲ್ಲ ಲ್ಯಾಬೊರೇಟರಿ ಪ್ರಿಪರೇಷನ್ ಇಂದ ನಿಮ್ಗೆ ಡೈನೈಟ್ರೋಜನ್. ಸಿಂಪಲ್ ಮೆಥಡ್. ಇದೇನು ನೀವು ತಲೆ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ನೆನ್ಪಿರ್ಬೇಕಾಗಿರೋದೇನು ಲ್ಯಾಬೊರೇಟರಿ ಪ್ರಿಪರೇಷನ್ಗೆ? ಅಮೋನಿಯಂ ನೈಟ್ರೇಟ್ ಇರಬೇಕು, ಸೋಡಿಯಂ ನೈಟ್ರೇಟ್ ಇರಬೇಕು, ಮತ್ತೆ ಅಮೋನಿಯಂ ಕ್ಲೋರೈಡ್ ಇರಬೇಕು. ಅವೆರಡು ಇದ್ರೆ ಸಾಕು, ನಿಮ್ಗೆ ಡೈರೆಕ್ಟ್ ಆಗಿ ನೈಟ್ರೋಜನ್. ಸೊ ವೆರಿ ಸಿಂಪಲ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಡೈನೈಟ್ರೋಜನ್. ಫಸ್ಟ್ ಮೆಥಡ್ ಗೊತ್ತಾಗಿದ್ಯಾ? Yes, sir. Sir. ಸೊ ಇದು ಫಸ್ಟ್ ಮೆಥಡ್ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ಈ ರಿಯಾಕ್ಷನ್ ಅಲ್ಲೇ ಸ್ಮಾಲ್ ಅಮೌಂಟ್ ಆಫ್ NO ಮತ್ತೆ HNO3, ಸ್ಮಾಲ್ ಅಮೌಂಟ್ ಆಫ್ NO ಅಂಡ್ HNO3 ಇದು ಕೂಡ ಫಾರ್ಮೇಶನ್ ಆಗುತ್ತೆ ಈ ರಿಯಾಕ್ಷನ್ ಅಲ್ಲಿ. ತುಂಬಾ ಸ್ಮಾಲ್ ಕ್ವಾಂಟಿಟಿಲಿ ಇರುತ್ತೆ. ಸೊ ಇದು ಇಂಪ್ಯೂರಿಟೀಸ್. ಇದನ್ನ ಹೇಗೆ ರಿಮೂವ್ ಮಾಡಬಹುದು ಅಂದ್ರೆ, ಬೈ ಪಾಸಿಂಗ್ ದ ಗ್ಯಾಸ್ ಥ್ರೂ ಏಕ್ವೆಸ್ ಸಲ್ಫ್ಯೂರಿಕ್ ಆಸಿಡ್. ಏಕ್ವೆಸ್ ಸಲ್ಫ್ಯೂರಿಕ್ ಆಸಿಡ್ ಗೆ ಪಾಸ್ ಮಾಡಿದ್ರೆ, ವಿಚ್ ಕಂಟೈನ್ಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಓಕೆ, ಸೊ ಬೈ ಪಾಸಿಂಗ್ ದೀಸ್ ಗ್ಯಾಸ್ ಅಂದ್ರೆ ನಿಮ್ಗೆ ಈಗ N2 ಲಿಬರೇಟ್ ಆಗುತ್ತೆ ಅನ್ಕೊಳ್ಳಿ. ಓಕೆನಾ? ಆ N2 ಒಳಗಡೆ ಏನೇನಿರುತ್ತೆ? NO ಗ್ಯಾಸ್ ಮತ್ತೆ HNO3 ಗ್ಯಾಸ್ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು? ಪ್ಯೂರಿಫೈ ಮಾಡ್ಬೇಕು. ನಿಮ್ಗೆ N2 ಮಾತ್ರ ಬೇಕು. ಸೊ NO HNO3 ರಿಮೂವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಗೋಯಿಂಗ್ ಟು ಪಾಸ್ ದಿಸ್ ಗ್ಯಾಸ್ ಥ್ರೂ ಏಕ್ವೆಸ್ ಸಲ್ಫ್ಯೂರಿಕ್ ಆಸಿಡ್. ಅದ್ರಲ್ಲಿ ಏನಿರ್ಬೇಕು? ಪೊಟ್ಯಾಷಿಯಂ ಡೈಕ್ರೋಮೇಟ್ ಇರಬೇಕು. ಸೊ ಅಲ್ಲಿಂದ ನಾವೇನ್ ಮಾಡ್ತೀವಿ? NO HNO3 ರೆಡ್ಯೂಸ್ ಮಾಡಿ ಅಂದ್ರೆ ರಿಮೂವ್ ಮಾಡಿ N2 ಮಾತ್ರ ಸಿಗಂಗ್ ಮಾಡ್ತೀವಿ. ಓಕೆ, ಸೊ ಆ ತರ ಏನಾದ್ರು NO ಮತ್ತೆ HNO3 ಇಂಟ್ರೊಡ್ಯೂಸ್ ಮಾಡಿದ್ರೆ, so we are going to follow that name. So aqueous sulfuric acid which contains potassium dichromate with the reaction. So adu one method aitu. First method idu. Second method hogoಣ. Second method is very much simple. So second method ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ we are going to take ಅಮೋನಿಯಂ ಡೈಕ್ರೋಮೇಟ್. ಅಮೋನಿಯಂ ಡೈಕ್ರೋಮೇಟ್, ನಮ್ಗೆ ಡೈಕ್ರೋಮೇಟ್ ಗೊತ್ತೇ ಇದೆ, Cr2O7 is ಡೈಕ್ರೋಮೇಟ್. ಓಕೆ, ಸೊ ಅದಕ್ಕೆ ಅಮೋನಿಯಾ. ಸೊ therefore NH4 twice Cr2O7. Okay, so this is ammonium dichromate. ಇದು ಓಕೆ. ಸೊ ಈ ಅಮೋನಿಯಂ ಡೈಕ್ರೋಮೇಟ್ ಏನು ಮಾಡಂಗಿಲ್ಲ, ನೀವು ಹೀಟ್ ಮಾಡ್ಬೇಕಷ್ಟೇ. ಪುನಃ ಹೀಟ್ ಮಾಡಿದಾಗ ಏನ್ ಹೋಗುತ್ತಪ್ಪ? ಈಗ ಏನ್ ರಿಮೂವ್ ಆಗುತ್ತೆ? ಏನ್ ಮಾಡ್ತೀವಿ? ಹೀಟ್ ಮಾಡಿದ್ರೆ ಏನ್ ರಿಮೂವ್ ಆಗುತ್ತೆ? ವಾಟರ್ ಎಷ್ಟು ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡ್ಬೋದಪ್ಪ ಇನ್ನೀಗ? 4 ಸರ್. ಅಲ್ವಾ? 4 to the 8 ಇದೆ. 8 ಹೈಡ್ರೋಜನ್ ಇದೆ ಅಂದ್ರೆ 2 ಹೈಡ್ರೋಜನ್ ಇಂದ 1 ಆದ್ರೆ 8 ರಿಂದ 4. ಓಕೆ, ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 4 ಇದೆ, ಇಲ್ಲಿ 7 ಇದೆ. ಇನ್ನು ಎಷ್ಟು ಆಕ್ಸಿಜನ್ ಉಳಿದಿದೆ ಈ ಕಡೆ? 3 ಆಕ್ಸಿಜನ್ ಇದೆ ಅಲ್ವಾ? ಅದ್ರ ಜೊತೆಗೆ ಇನ್ನೊಂದು ಏನಿದೆ? Cr2. ಸೊ ಏನ್ ಬರುತ್ತೆ ಇಲ್ಲಿ ನಮ್ಗೆ? Cr2O3. ಉಳಿದಿದ್ದೇನು ಹೇಳ್ಬಿಡಿ. N2. That's it.
You got the nitrogen gas. Very simple reaction again. You got dinitrogen. Okay. So ಇಲ್ಲಿ ನಾನು ಅಬ್ಸರ್ವ್ ಮಾಡೋದಾದ್ರೆ ಏನು ಡೈನೈಟ್ರೋಜನ್ ಇದೆ, that is going to be orange in color. Dinitrogen is going to be orange in color. But ಈ ಕ್ರೋಮಿಕ್ ಬರುತ್ತೆ ನೋಡಿ, ಕ್ರೋಮಿಕ್ ಯಾವ ಕಲರ್ ಅಲ್ಲಿ ಇರುತ್ತೆ? ಗ್ರೀನ್ ಅಲ್ಲಿ ಇರುತ್ತೆ. ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಮೋನಿಯಂ ಡೈಕ್ರೋಮೇಟ್ ಹ್ಯಾಸ್ ಆರೆಂಜ್ ಕಲರ್. ಅದರಿಂದ ಫಾರ್ಮೇಶನ್ ಆಗುವಂತಹ ಏನು ಕ್ರೋಮಿಕ್ ಆಕ್ಸೈಡ್ ಇದೆ, ದಟ್ ಈಸ್ ಗೋಯಿಂಗ್ ಟು ಬಿ ಗ್ರೀನ್ ಇನ್ ಕಲರ್. ಕೇಳ್ತಾರೆ ಕ್ವಶನ್, ಹೆಂಗ್ ಕ್ವಶನ್ ಕೇಳ್ತಾರೆ? An orange compound on heating gives a green compound ಅಂತ ಕೇಳ್ತಾರೆ. An orange compound on heating gives a green compound and two neutral gases. ಇಲ್ಲಿ ವಾಟರ್ ಮತ್ತೆ 8 neutral gases. Identify them. ಸೊ ಆಪ್ಷನ್ಗಳು ಕೊಟ್ಬಿಡ್ತಾರೆ ನಿಮ್ಗೆ ಒಂದು 4. NH4Cr2O3 Cr2O3 ಅಥವಾ NH4Cr4 ಮತ್ತೆ Cr4 ಆ ತರ ಕೊಡ್ತಾರೆ ಒಂದು 4 ಆಪ್ಷನ್ಸ್. ಸೊ ಅವಾಗ ನಾವು ಐಡೆಂಟಿಫೈ ಮಾಡ್ಬೇಕು ಯಾವ್ದಪ್ಪ ಅದು ಆರೆಂಜ್ ಕಲರ್ ಇಂದ ಗ್ರೀನ್ ಆಗ್ತಿದೆ. ಅಮೋನಿಯಂ ಕ್ರೋಮೇಟ್ ಆರೆಂಜ್ ಇತ್ತು, ಅದೇನಾಗ್ತಿದೆ ಕ್ರೋಮಿಕ್ ಆಕ್ಸೈಡ್ ಆಗಿ ಗ್ರೀನ್ ಕನ್ವರ್ಟ್ ಆಗ್ತಿದೆ. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು. ಸೊ ಅದಕ್ಕೆ ಇಲ್ಲಿ ಕಲರ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಹಿಂಗ್ ಬೇಕಾದ್ರೂ ಕ್ವಶನ್ಸ್ ಅರೈಸ್ ಆಗ್ಬೋದು ಈ ಬ್ಲಾಕ್. ಕೆನಾಟ್ ಪ್ರೆಡಿಕ್ಟ್, ವೆರಿ ಹಾರ್ಡ್. So the each and every single points are very important. So okay, there's a very simple method of preparation of nitrogen with the help of ammonium chromate. Sorry, ammonium dichromate, not only chromate, dichromate. Okay. So ಇದು ಎರಡನೇ ಮೆಥಡ್ ಪ್ರಿಪರೇಷನ್ ಮಾಡಿದ್ದು ನಾವು. ಅದನ್ನ ಅಮೋನಿಯಂ ಕ್ರೋಮೇಟ್ ನ ಯೂಸ್ ಮಾಡ್ಕೊಂಡು ಸೆಕೆಂಡ್ ಮೆಥಡ್ ಪ್ರಿಪರೇಷನ್ ಮಾಡಿ ಆಯ್ತು. So we'll move on to the third method now for the preparation of ಡೈನೈಟ್ರೋಜನ್. ಸೊ ಇಲ್ಲಿಗೆ ಏನ್ ಮಾಡ್ತೀವಿ? ಡೈನೈಟ್ರೋಜನ್ಗೆ ಬೇರಿಯಂ ಅಜೈಡ್, ವಿಲ್ ಬಿ ಟೇಕಿಂಗ್ ಬೇರಿಯಂ ಅಜೈಡ್. ಇನ್ನು ಇದನ್ನು ಏನ್ ಮಾಡಂಗಿಲ್ಲ ನೀವು, ಇದನ್ನು ಹೀಟೇ ಮಾಡ್ಬೇಕು. ಆನ್ ಥರ್ಮಲ್ ಡಿಕಂಪೋಸಿಷನ್ ಅಂತ ಕರೀತಾರೆ. ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಈಗ ಡಿಕಂಪೋಸಿಷನ್ ಏನಾಗುತ್ತೆ ನಮ್ಗೆ? ಏನಾಗ್ಬೇಕು ಡಿಕಂಪೋಸಿಷನ್ ಅಲ್ಲಿ? ಸ್ಪ್ಲಿಟ್ ಆಗ್ಬೇಕು. ಸ್ಪ್ಲಿಟ್ ಮಾಡಿ ಬರೀರಿ ಮತ್ತೆ ಪ್ರಾಡಕ್ಟ್ ನ. ಹೇಳಿ ಏನ್ ಬರುತ್ತೆ ಪ್ರಾಡಕ್ಟ್? (3N2) ಸರಿ ಪ್ಲಸ್ BA. ಮುಗಿದೇ ಹೋಯ್ತಾ? ಬ್ಯಾಲೆನ್ಸ್ ಆಗಿದೆ ಇಲ್ಲವೇ? 3 to 6 ಒಂದೇ ಬೇರೆ ಮುಗೀತಲ್ಲ, ಇಷ್ಟೇ. ವೆರಿ ಸಿಂಪಲ್ ಮೆಥಡ್. ಬೇರಿಯಂ ಅಜೈಡ್ ಇದು BaN3 ಟ್ವೈಸ್ ಬೇರಿಯಂ ಅಜೈಡ್. ಈ ಅಚ್ಚುವಿಂದ ಇನ್ನೊಂದು ನೆನ್ಪಿಟ್ಕೊಬೇಕು, ಅಜೈಡ್ಸ್ ಅಂತ ಬರುತ್ತಲ್ಲ, ಅಜೈಡ್ಸ್ ಇವೆಲ್ಲ ಎಕ್ಸ್ಪ್ಲೋಸಿವ್ಸ್ಗಳು. ಎಲ್ಲೆಲ್ಲಿ ನೀವು ನೈಟ್ರೋಜನ್ ಗಳನ್ನ ನೋಡ್ತೀರ ಅವೆಲ್ಲ ಎಕ್ಸ್ಪ್ಲೋಸಿವ್ಸ್ ಮ್ಯಾಕ್ಸಿಮಮ್. ಅಜೋ ಕಾಂಪೌಂಡ್ಸ್ ಅಜೈಡ್ಸ್ ಅಂತ ಬರುತ್ತೆ, ಅವೆಲ್ಲ ಹೆವಿ ಎಕ್ಸ್ಪ್ಲೋಸಿವ್ಸ್. TNT ಟ್ರೈನೈಟ್ರೋಟಾಲಿನ್ ಅಗೇನ್ ಎಕ್ಸ್ಪ್ಲೋಸಿವ್. ಪಿಕ್ರಿಕ್ ಆಸಿಡ್ ಅದು ಕೂಡ ಎಕ್ಸ್ಪ್ಲೋಸಿವ್. ನೋಟ್ ಮ್ಯಾಕ್ಸಿಮಮ್ ನೈಟ್ರೋಜನ್ ಕಾಂಪೌಂಡ್ಸ್ ಇದಾವಲ್ಲ, ಹೆವಿ ಎಕ್ಸ್ಪ್ಲೋಸಿವ್ಸ್ ಆಫ್ ವೆರಿ ಹಾರ್ಮ್ಫುಲ್, ದಟ್ ವೆರಿ ಡೇಂಜರಸ್. ಓಕೆ, ಅಜೈಡ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ N3-. ಇದು ಅಜೈಡ್ N3-. ಓಕೆ, ಇದನ್ನ ನಾವು HN3 ಅಂತ ಒಂದು ಆಸಿಡ್ ಇದೆ, ಹೈಡ್ರೋ ಅಜೋಯಿಕ್ ಆಸಿಡ್ ಅಂತ ಕರಿತೀವಿ. HN3 ನ ಹೈಡ್ರೋ ಅಜೋಯಿಕ್ ಆಸಿಡ್. We call this as hydroazoic acid. ಇದನ್ನ ನೀವು ಬ್ರೇಕ್ ಡೌನ್ ಮಾಡಿ H+N3- ಅಂತ ಬರಲ್ವಾ? ಇದೆ ಅಜೋ ಅಯಾನ್, ಅದು ಅಜೈಡ್ ಅಯಾನ್ ಅಂತ ಇದೆ ಕರೆಯೋದು. ಇದು ಯಾವ ಜೊತೆ? ಬೇರಿಯಂ ಜೊತೆ ಕಂಬೈನ್ ಮಾಡಿ ಬೇರಿಯಂ ಅಜೈಡ್ ಆಗಿದೆ. ಸೋಡಿಯಂ ಜೊತೆನೇ ಆಗ್ಬೋದು, ಸೋಡಿಯಂ ಅಜೈಡ್ ಮಾಡ್ಬೋದು. ಸೋಡಿಯಂ ಅಜೈಡ್ ಆರ್ ಬೇರಿಯಂ ಅಜೈಡ್ ಎರಡರಲ್ಲಿ ಯಾವ್ದು ಕೊಟ್ಟರು ನಿಮ್ಗೆ ಅದನ್ನ ಥರ್ಮಲ್ ಡಿಕಂಪೋಸಿಷನ್. ಥರ್ಮಲ್ ಅಂತ ತಕ್ಷಣ ಮೆನ್ಷನ್ ಮಾಡ್ಬಿಡ್ತೀನಿ ಹೀಟ್. ಓಕೆ, ಸೊ ಥರ್ಮಲ್ ಡಿಕಂಪೋಸಿಷನ್ ಇಂದ ಸೋಡಿಯಂ ಆರ್ ಬೇರಿಯಂ ಅಜೈಡ್ ಇಂದ ಯು ವಿಲ್ ಗೆಟ್ nitrogen. Again, very important point what we have to remember here is
ವಿ ಆರ್ ಗೋಯಿಂಗ್ ಟು ಗೆಟ್ ಪ್ಯೂರ್ N2 ಮೂರ್ ಮೆಥಡ್ ಮಾಡಿದೀವಿ. ಮೂರಲ್ಲಿ ಆ ಎರಡು ಮೆಥಡ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಮೆಥಡ್ ಫಾರ್ವರ್ಡ್ ಮೆಥಡ್ ಅಲ್ಲಿ ನಿಮ್ಗೆ ಪ್ಯೂರ್ N2 ಸಿಗುತ್ತೆ. ಯಾಕಂದ್ರೆ ಬೇರೆ ಸಾಲಿಡ್, ಇದು ಗ್ಯಾಸ್. ಸೊ ಗ್ಯಾಸ್ ಎವಾಲ್ವ್ ಆಗುತ್ತೆ, ಕಲೆಕ್ಟ್ ಮಾಡ್ಕೊಳ್ಳಿ, ಮುಗಿದೋಯ್ತಲ್ಲ. ಬೇರೆ ಎವಾಲ್ವ್ ಆಗಲ್ಲ, ಬಸ್ ಸೇರ್ಕೊಳ್ಳೋದಿಲ್ಲ ನೈಟ್ರೋಜನ್ ಸಾಲಿಡ್ ಆಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ನೈಟ್ರೋಜನ್ ಸಿಕ್ಬಿಡುತ್ತೆ. ಸೊ ದರ್ ಇಸ್ ನೋ ಮೆಥಡ್ ಆಫ್ ಸಪರೇಟಿಂಗ್ ಆಗಿ. ಬಟ್ ಅದರ್ ಕೇಸಸ್ ಅಲ್ಲಿ ನಿಮ್ಗೆ ಮೂರ್ ಕಾಂಪೌಂಡ್, N2 ವಾಟರ್ ಮತ್ತೆ NaCl, ಇನ್ನೊಂದ್ರಲ್ಲಿ N2 ವಾಟರ್ ಕ್ರೋಮಿಕ್ ಆಕ್ಸೈಡ್, ಈ ಮೂರನ್ನ ಸಪರೇಷನ್ ಮಾಡ್ಬೇಕಂದ್ರೆ ಮಿಕ್ಸರ್ಸ್ ಅವು ಸಪರೇಷನ್ ಮಾಡ್ಬೇಕು ಕಷ್ಟ. ಬಟ್ ಬೇರೆ ನೈಟ್ರೇಟ್ ಇಂದ ಪ್ರಿಪೇರ್ ಮಾಡಬೇಕು, ಸಪರೇಷನ್ ಈಸಿ, ಕ್ಯಾನ್ ಈಸಿಲಿ ಡು ದ ರಿಯಾಕ್ಷನ್. ಗೊತ್ತಾಗಿದ್ಯಾ? Yes, sir.